ಬೆಂಗಳೂರಲ್ಲಿ ಈ ಸಿಎಂಎಸ್ ಮಾಜಿ ಸಿಬ್ಬಂದಿಯಿಂದ ಒಂದು ರಾಬರಿ ನಡೆದಿತ್ತು. ಆ ಕೇಸ್ ಇನ್ನೂ ಕೂಡ ಘಟನೆ ಮಾಸಿಲ್ಲ. ಆದ್ರೆ ಅಂಥದ್ದೇ ಒಂದು ರಾಬರಿ ಪ್ರಕರಣ ಮತ್ತೆ ಬೆಂಗಳೂರಲ್ಲಿ ನಡೆದಿದೆ. ಎಟಿಎಂಗೆ ಹಾಕಬೇಕಾಗಿದ್ದಂತಹ ಬರೋಬ್ಬರಿ 1,37,00,000 ಹಣವನ್ನ ಮತ್ತೆ ದರೋಡೆಕೋರರು ಕದ್ದಿದ್ದಾರೆ. ದರೋಡೆ ಮಾಡಿದ್ದಾರೆ. ಎಟಿಎಂಗೆ ಹಾಕಬೇಕಾಗಿದ್ದಂತಹ ಹಣ ದರೋಡೆ ಆಗಿದೆ. ಸಿಎಂಎಸ್ ಮಾಜಿ ಸಿಬ್ಬಂದಿಯ ಘಟನೆ ಮಾಸೋ ಮುನ್ನ ಈ ಕೃತ್ಯ ನಡೆದಿದೆ. ಆಕ್ಸಿಸ್ ಮತ್ತು ಎಸ್ಬಿಐ ಬ್ಯಾಂಕ್ ಎಟಿಎಂ ಹಣವನ್ನ ಈ ಸಿಬ್ಬಂದಿ ದೋಚಿದ್ದಾರೆ. ಹಿಟಾಚಿ ಕಂಪನಿ ಸಿಬ್ಬಂದಿಯಿಂದ 1,37,00,000 ಹಣ ಲೂಟಿ ಮಾಡಿರೋದು. 2 ತಂಡಗಳಿಂದ ಈ ರೀತಿ ಕೃತ್ಯ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಪ್ರಾಪರ್ ಪ್ಲಾನ್ ಮಾಡಿಕೊಂಡು 2 ತಂಡಗಳು ಈ ರೀತಿಯಾಗಿ ಕೃತ್ಯ ಮಾಡಿದೆ. ಜನವರಿ 19ರಂದು ನಡೆದಿರುವಂತಹ ಘಟನೆ ಇದು. ಒಂದು ತಂಡದಿಂದ 80,49,800 ರೂಪಾಯಿ, ಮತ್ತೊಂದು ತಂಡದಿಂದ 57,96,400 ರೂಪಾಯಿ ಲೂಟಿ ಮಾಡಿರೋದು. ಇವರೆಲ್ಲರೂ ಕೂಡ ಸಿಬ್ಬಂದಿ ಅನ್ನುವಂತ ಮಾಹಿತಿ ಇದೆ. ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಕೃತ್ಯವನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಅನ್ನುವಂತ ಮಾಹಿತಿ. ಆದ್ರೆ ಅವರು ಈ ರೀತಿಯಾಗಿ ಮಾಡಿರೋದು ಹೌದಾ ಏನು ಎತ್ತ ಅನ್ನುವಂತ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅಸಲಿಗೆ ಒಂದಷ್ಟು ಅನುಮಾನಗಳು ಸಿಬ್ಬಂದಿಯ ಮೇಲೆ ಮೂಡ್ತಾ ಇರೋದು. ಪ್ರವೀಣ್, ಧನಶೇಖರ್, ರಾಮಕ್ಕ, ಹರೀಶ್ ಮತ್ತು ವರುಣ್ ಈ ಕೃತ್ಯವನ್ನ ಮಾಡಿದ್ದಾರೆ ಅಂತ ಪೊಲೀಸರು ಈಗಾಗಲೇ ತಿಳಿಸಿರೋದು. ಅವ್ರ ಜೊತೆಯಲ್ಲಿ ಮತ್ಯಾರಿದ್ದಾರೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಕೋರಮಂಗಲ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಯಾವ ಕಡೆ ಹೋದ್ರು, ಎಲ್ಲಿ ಹೋದ್ರು ಅನ್ನುವಂತ ನಿಟ್ಟಿನಲ್ಲಿ ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. 1,37,00,000 ಈಗ ರಾಬರಿ ಆಗಿರೋದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ದರೋಡೆ ಪ್ರಕರಣಗಳು ನಿಜಕ್ಕೂ ಕೂಡ ರಾಜ್ಯದ ಜನರಿಗೆ ಗಾಬರಿ ಆಗುವಂತೆ ಮಾಡಿದೆ, ಆತಂಕ ಮನೆ ಮಾಡಿದೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವಂತ ಪ್ರಶ್ನೆ. ಆದ್ರೆ 2 ತಂಡಗಳು ಪ್ರಾಪರ್ ಆಗಿ ಪ್ಲಾನ್ ಮಾಡಿದೆ ಅನ್ನೋದಾದ್ರೆ ಇವ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಈಗಾಗಲೇ ಪೊಲೀಸರಿಗೆ ಸಿಕ್ಕಿರಬೇಕು. ಯಾರು ಎಲ್ಲ ಹೋದ್ರು ಅನ್ನುವಂತ ವಿಚಾರ ಏನಾದ್ರೂ ಪೊಲೀಸರಿಂದ ಅಧಿಕೃತವಾಗಿ ಸಿಕ್ಕಿದ್ಯಾ? ಏನೇನು ಡೀಟೇಲ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಅಭಿಷೇಕ್? ಈಗಾಗಲೇ ಇನ್ನು ಕೋರಮಂಗಲ ಪೊಲೀಸರು ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಇದು ಎಂಡಲ್ಲಿ ಅಂದ್ರೆ ಈ ರೀತಿಯ ದರೋಡೆ ಮಾಡಿದ ಬಳಿಕ ಇವರು ಈ ಹಿಂದೆಯೂ ಕೂಡ ಎಟಿಎಂಗಳಿಗೆ ಹಣವನ್ನ ಹಾಕುವಂತಹ ಸಂದರ್ಭದಲ್ಲಿ ಒಂದಷ್ಟು ಹಣವನ್ನ ಕಡಿತಗೊಳಿಸಿ ಎಟಿಎಂಗೆ ಹಾಕಿದ್ರು ಅನ್ನುವಂತಹ ವಿಚಾರಗಳು ಈಗ ತನಿಖೆಯಿಂದ ಗೊತ್ತಾಗಿರುವಂತದ್ದು. ಅಂದ್ರೆ ಹಂತ ಹಂತವಾಗಿ ಈ ರೀತಿಯಾದಂತಹ ಒಂದು ಕಳ್ಳತನವನ್ನ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ. ಆದ್ರೆ ಯಾವಾಗ ಫೈನಲ್ ಆಗಿ ಇವರು ಆಡಿಟ್ ಅನ್ನ ಮಾಡ್ತಾರೆ, ಅಂದ್ರೆ ಬ್ಯಾಂಕ್ ಸಿಎಂಎಸ್ ಏನಿದೆ ಅದನ್ನು ಆಡಿಟ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಇಷ್ಟು ಹಣ ದೋಚಿರೋದು ಅಂದ್ರೆ ಕಳ್ಳತನ ಆಗಿರೋದು ಬಯಲಿಗೆ ಬಂದಿದೆ. ಈಗ ಸದ್ಯ 19ನೇ ತಾರೀಕು ಬೆಳಗಿನ ಜಾವ ಇದೇ ರೀತಿ ಹಣವನ್ನ ಫಿಲ್ ಮಾಡೋದಕ್ಕೆ ಕಳಿಸ್ತಾರೆ. ಈ ಸಂದರ್ಭದಲ್ಲಿ ಹಣವನ್ನ ಎಟಿಎಂಗಳಿಗೆ ಹಾಕದೆ ಅವರು ತಮ್ಮ ಒಂದು ವೈಯಕ್ತಿಕವಾಗಿ ಹಣವನ್ನ ತೆಗೆದುಕೊಂಡಿರುವಂತದ್ದು. ಈಗಾಗಲೇ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಇದೇ ಆಕ್ಸಿಸ್ ಬ್ಯಾಂಕ್ಗೆ ಈ ಎಟಿಎಂಗೆ ಒಂದು ಹಣವನ್ನ ಹಾಕೋದಕ್ಕೆ ಫಿಲ್ ಮಾಡೋದಕ್ಕೆ ಹಿಟಾಚಿ ಅನ್ನುವಂತಹ ಕಂಪನಿ ಏನಿದೆ ಆ ಹಿಟಾಚಿ ಕಂಪನಿ ಒಂದು ವಿಧಾನ ಮಾಡುತ್ತೆ. ಆದ್ರೆ ಅಲ್ಲಿದ್ದಂತಹ ಸಿಬ್ಬಂದಿಗಳು ಹಣವನ್ನ ಫಿಲ್ ಮಾಡದೆ ಅವರ ವೈಯಕ್ತಿಕವಾಗಿ ಬಳಕೆಯನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಹಣ ಏನು ಕಳ್ಳತನ ಆಗಿದೆ, ಈಗ ಸದ್ಯದ ಮಟ್ಟಿಗೆ 1.30 ಕೋಟಿ ಅಂತ ಏನ್ ಹೇಳಲಾಗುತ್ತೆ. ಇದು ಹೊರತುಪಡಿಸಿ ಈ ಹಿಂದೆಯೂ ಕೂಡ ಹಣವನ್ನ ಫಿಲ್ ಮಾಡದೆ ಅವರು ವೈಯಕ್ತಿಕವಾಗಿ ಬಳಕೆಯನ್ನ ಮಾಡಿಕೊಂಡಿರುವಂತಹ ವಿಚಾರಗಳು ಕೂಡ ಈಗ ತಿಳಿದು ಬರ್ತಾ ಇದೆ. ಯಾಕಂದ್ರೆ ಈ ಕೃತ್ಯ ಆದ ಬಳಿಕ ಆಡಿಟ್ ಅನ್ನ ಮಾಡ್ತಾರೆ. ಆಡಿಟ್ ಅಲ್ಲಿ ಇಷ್ಟು ಹಣದ ವ್ಯತ್ಯಾಸ ಕಂಡು ಬಂದಿರುವಂತದ್ದು. ಹೀಗಾಗಿ ಸದ್ಯ ಈ ಆರೋಪಿಗಳೇನಿದ್ದಾರೆ ಆ ಆರೋಪಿಗಳಿಗಾಗಿ ಈಗ ತೀವ್ರ ಹುಡುಕಾಟವನ್ನ ಕೋರಮಂಗಲ ಪೊಲೀಸರು ಮಾಡ್ತಾ ಇದ್ದಾರೆ. ಅಶ್ವಿನಿ, ರೈಟ್. ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬೆಂಗಳೂರಲ್ಲಿ ಈ ಸಿಎಂಎಸ್ ಮಾಜಿ ಸಿಬ್ಬಂದಿಯಿಂದ ಒಂದು ರಾಬರಿ ನಡೆದಿತ್ತು. ಆ ಕೇಸ್ ಇನ್ನೂ ಕೂಡ ಘಟನೆ ಮಾಸಿಲ್ಲ. ಆದ್ರೆ ಅಂಥದ್ದೇ ಒಂದು ರಾಬರಿ ಪ್ರಕರಣ ಮತ್ತೆ ಬೆಂಗಳೂರಲ್ಲಿ ನಡೆದಿದೆ. ಎಟಿಎಂಗೆ ಹಾಕಬೇಕಾಗಿದ್ದಂತಹ ಬರೋಬ್ಬರಿ 1,37,00,000 ಹಣವನ್ನ ಮತ್ತೆ ದರೋಡೆಕೋರರು ಕದ್ದಿದ್ದಾರೆ. ದರೋಡೆ ಮಾಡಿದ್ದಾರೆ. ಎಟಿಎಂಗೆ ಹಾಕಬೇಕಾಗಿದ್ದಂತಹ ಹಣ ದರೋಡೆ ಆಗಿದೆ. ಸಿಎಂಎಸ್ ಮಾಜಿ ಸಿಬ್ಬಂದಿಯ ಘಟನೆ ಮಾಸೋ ಮುನ್ನ ಈ ಕೃತ್ಯ ನಡೆದಿದೆ. ಆಕ್ಸಿಸ್ ಮತ್ತು ಎಸ್ಬಿಐ ಬ್ಯಾಂಕ್ ಎಟಿಎಂ ಹಣವನ್ನ ಈ ಸಿಬ್ಬಂದಿ ದೋಚಿದ್ದಾರೆ. ಹಿಟಾಚಿ ಕಂಪನಿ ಸಿಬ್ಬಂದಿಯಿಂದ 1,37,00,000 ಹಣ ಲೂಟಿ ಮಾಡಿರೋದು. 2 ತಂಡಗಳಿಂದ ಈ ರೀತಿ ಕೃತ್ಯ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಪ್ರಾಪರ್ ಪ್ಲಾನ್ ಮಾಡಿಕೊಂಡು 2 ತಂಡಗಳು ಈ ರೀತಿಯಾಗಿ ಕೃತ್ಯ ಮಾಡಿದೆ. ಜನವರಿ 19ರಂದು ನಡೆದಿರುವಂತಹ ಘಟನೆ ಇದು. ಒಂದು ತಂಡದಿಂದ 80,49,800
800 ರೂಪಾಯಿ ಮತ್ತೊಂದು ತಂಡದಿಂದ 57,96,400 ರೂಪಾಯಿ ಲೂಟಿ ಮಾಡಿರೋದು. ಇವರೆಲ್ಲರೂ ಕೂಡ ಸಿಬ್ಬಂದಿ ಅನ್ನುವಂತ ಮಾಹಿತಿ ಇದೆ. ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಕೃತ್ಯವನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಅನ್ನುವಂತ ಮಾಹಿತಿ ಆದ್ರೆ ಅವರು ಈ ರೀತಿಯಾಗಿ ಮಾಡಿರೋದು ಹೌದಾ ಏನು ಎತ್ತ ಅನ್ನುವಂತ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅಸಲಿಗೆ ಒಂದಷ್ಟು ಅನುಮಾನಗಳು ಸಿಬ್ಬಂದಿಯ ಮೇಲೆ ಮೂಡ್ತಾ ಇರೋದು. ಪ್ರವೀಣ್, ಧನಶೇಖರ್, ರಾಮಕ್ಕ, ಹರೀಶ್ ಮತ್ತು ವರುಣ್ ಈ ಕೃತ್ಯವನ್ನ ಮಾಡಿದ್ದಾರೆ ಅಂತ ಪೊಲೀಸರು ಈಗಾಗಲೇ ತಿಳಿಸಿರೋದು. ಅವ್ರ ಜೊತೆಯಲ್ಲಿ ಮತ್ಯಾರಿದ್ದಾರೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಕೋರಮಂಗಲ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಯಾವ ಕಡೆ ಹೋದ್ರು, ಎಲ್ಲಿ ಹೋದ್ರು ಅನ್ನುವಂತ ನಿಟ್ಟಿನಲ್ಲಿ ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. 1,37,00,000 ಈಗ ರಾಬರಿ ಆಗಿರೋದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ದರೋಡೆ ಪ್ರಕರಣಗಳು ನಿಜಕ್ಕೂ ಕೂಡ ರಾಜ್ಯದ ಜನರಿಗೆ ಗಾಬರಿ ಆಗುವಂತೆ ಮಾಡಿದೆ, ಆತಂಕ ಮನೆ ಮಾಡಿದೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನುವಂತ ಪ್ರಶ್ನೆ. ಆದ್ರೆ ಎರಡು ತಂಡಗಳು ಪ್ರಾಪರ್ ಆಗಿ ಪ್ಲಾನ್ ಮಾಡಿದೆ ಅನ್ನೋದಾದ್ರೆ ಇವ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಈಗಾಗಲೇ ಪೊಲೀಸರಿಗೆ ಸಿಕ್ಕಿರಬೇಕು. ಯಾರು ಎಲ್ಲ ಹೋದ್ರು ಅನ್ನುವಂತ ವಿಚಾರ ಏನಾದ್ರೂ ಪೊಲೀಸರಿಂದ ಅಧಿಕೃತವಾಗಿ ಸಿಕ್ಕಿದ್ಯಾ? ಏನೇನು ಡೀಟೇಲ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಅಭಿಷೇಕ್? ಈಗಾಗಲೇ ಇನ್ನು ಕೋರಮಂಗಲ ಪೊಲೀಸರು ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಇದು ಎಂಡಲ್ಲಿ ಅಂದ್ರೆ ಈ ರೀತಿಯ ದರೋಡೆ ಮಾಡಿದ ಬಳಿಕ ಇವರು ಈ ಹಿಂದೆಯೂ ಕೂಡ ಎಟಿಎಂಗಳಿಗೆ ಹಣವನ್ನ ಹಾಕುವಂತಹ ಸಂದರ್ಭದಲ್ಲಿ ಒಂದಷ್ಟು ಹಣವನ್ನ ಕಡಿತಗೊಳಿಸಿ ಎಟಿಎಂಗೆ ಹಾಕಿದ್ರು ಅನ್ನುವಂತಹ ವಿಚಾರಗಳು ಈಗ ತನಿಖೆಯಿಂದ ಗೊತ್ತಾಗಿರುವಂತದ್ದು. ಅಂದ್ರೆ ಹಂತ ಹಂತವಾಗಿ ಈ ರೀತಿಯಾದಂತಹ ಒಂದು ಕಳ್ಳತನವನ್ನ ಮಾಡಿರುವಂತದ್ದು ಬೆಳಕಿಗೆ ಬಂದಿದೆ. ಆದ್ರೆ ಯಾವಾಗ ಫೈನಲ್ ಆಗಿ ಇವರು ಆಡಿಟ್ ಅನ್ನ ಮಾಡ್ತಾರೆ, ಅಂದ್ರೆ ಬ್ಯಾಂಕ್ ಸಿಎಂಎಸ್ ಏನಿದೆ ಅದನ್ನು ಆಡಿಟ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಇಷ್ಟು ಹಣ ದೋಚಿರೋದು, ಅಂದ್ರೆ ಕಳ್ಳತನ ಆಗಿರೋದು ಬಯಲಿಗೆ ಬಂದಿದೆ. ಈಗ ಸದ್ಯ 19ನೇ ತಾರೀಕು ಬೆಳಗಿನ ಜಾವ ಇದೇ ರೀತಿ ಹಣವನ್ನ ಫಿಲ್ ಮಾಡೋದಕ್ಕೆ ಕಳಿಸ್ತಾರೆ. ಈ ಸಂದರ್ಭದಲ್ಲಿ ಹಣವನ್ನ ಎಟಿಎಂಗಳಿಗೆ ಹಾಕದೆ ಅವರು ತಮ್ಮ ಒಂದು ವೈಯಕ್ತಿಕವಾಗಿ ಹಣವನ್ನ ತೆಗೆದುಕೊಂಡಿರುವಂತದ್ದು. ಈಗಾಗಲೇ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ಇದೇ ಆಕ್ಸಿಸ್ ಬ್ಯಾಂಕ್ಗೆ ಈ ಎಟಿಎಂಗೆ ಒಂದು ಹಣವನ್ನ ಹಾಕೋದಕ್ಕೆ ಫಿಲ್ ಮಾಡೋದಕ್ಕೆ ಹಿಟಾಚಿ ಅನ್ನುವಂತಹ ಕಂಪನಿ ಏನಿದೆ, ಆ ಹಿಟಾಚಿ ಕಂಪನಿ ಒಂದು ವಿಧಾನ ಮಾಡುತ್ತೆ. ಆದ್ರೆ ಅಲ್ಲಿದ್ದಂತಹ ಸಿಬ್ಬಂದಿಗಳು ಹಣವನ್ನ ಫಿಲ್ ಮಾಡದೆ ಅವರ ವೈಯಕ್ತಿಕವಾಗಿ ಬಳಕೆಯನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಹಣ ಏನು ಕಳ್ಳತನ ಆಗಿದೆ, ಈಗ ಸದ್ಯದ ಮಟ್ಟಿಗೆ 1.30 ಕೋಟಿ ಅಂತ ಏನ್ ಹೇಳಲಾಗುತ್ತೆ. ಇದು ಹೊರತುಪಡಿಸಿ ಈ ಹಿಂದೆಯೂ ಕೂಡ ಹಣವನ್ನ ಫಿಲ್ ಮಾಡದೆ ಅವರು ವೈಯಕ್ತಿಕವಾಗಿ ಬಳಕೆಯನ್ನ ಮಾಡಿಕೊಂಡಿರುವಂತಹ ವಿಚಾರಗಳು ಕೂಡ ಈಗ ತಿಳಿದು ಬರ್ತಾ ಇದೆ. ಯಾಕಂದ್ರೆ ಈ ಕೃತ್ಯ ಆದ ಬಳಿಕ ಆಡಿಟ್ ಅನ್ನ ಮಾಡ್ತಾರೆ. ಆಡಿಟ್ ಅಲ್ಲಿ ಇಷ್ಟು ಹಣದ ವ್ಯತ್ಯಾಸ ಕಂಡು ಬಂದಿರುವಂತದ್ದು. ಹೀಗಾಗಿ ಸದ್ಯ ಈ ಆರೋಪಿಗಳೇನಿದ್ದಾರೆ ಆ ಆರೋಪಿಗಳಿಗಾಗಿ